ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಶಾಲೆಗೆ ಹೊರಟಿದ್ದೇನೆ. ಅಂದರೆ ನಾನು ಸಣ್ಣದಿಂದ ಇದೇ ಶಾಲೆಯಲ್ಲಿ ಕಲಿತದ್ದು. ಸೊ ನೋಡ್ತಾ ಇರ್ಬೋದು, ಇದು ನನ್ನ ಶಾಲೆ. ಹಾಗಾಗಿ ಶಾಲೆಯಲ್ಲಿ ಇವತ್ತು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಹಾಗಾಗಿ ನೋಡ್ಕೊಂಡು ಬರೋಣ ಅಂತೇಳಿ ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ವಿ. ಸೊ ಮಕ್ಕಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ದು. ಸೊ ನೋಡ್ತಾ ಇರ್ಬೋದು ನೋಡಿ, ಒಂದು ಪ್ರೈಮರಿ ಸ್ಕೂಲ್ ಯಾವ ರೀತಿ ಇದೆ ಅಂತೇಳಿ. ಸೊ ಇದು ನೋಡಿ, ಇದು 25 ಇಯರ್ಸ್ ಆಯಿತು. ಸೊ ಹಾಗಾಗಿ ತುಂಬ ಏನಂದರೆ ಕೊಡುಗೆ ಎಲ್ಲ ತುಂಬ ಇತ್ತು. ಹಾಗಾಗಿ ಈ ಒಂದು ಫೋಟೋ ಫ್ರೇಮ್ ಇದೆಯಲ್ಲ, ಇದರಲ್ಲಿ ಒಂದು ಫಸ್ಟಿಂದ ಲಾಸ್ಟ್ ತನಕ ಇರೋ ಸ್ಟೂಡೆಂಟ್ಸ್ ಇದು ಫೋಟೋ ಫ್ರೇಮ್ ಇರುವಂಥದ್ದು. ಹಾಗಾಗಿ ಇಲ್ಲಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಮಕ್ಕಳ ಒಂದು ಶಾಪ್. ಅಂದರೆ ಅವರೇ ಐಟಮ್ ಎಲ್ಲ ತಂದು ಇಲ್ಲಿ ಮಾರಾಟಕ್ಕೆ ಇಡುವಂಥದ್ದು. ನೀವು ನೋಡ್ತಾ ಇರ್ಬೋದು. ಅಂದರೆ ಈ ಥರ ಮಾಡೋದ್ರಿಂದ ಮಕ್ಕಳ ನಾಲೆಡ್ಜ್ ಇಂಪ್ರೂವ್ ಆಗ್ತದೆ ಮತ್ತು ಅವರ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ನೋಡ್ತಾ ಇರ್ಬೋದು ನೋಡಿ, ಸಣ್ಣ ಸಣ್ಣ ಐಟಮ್. ಆದರೆ ಇದನ್ನೆಲ್ಲ ಪರ್ಚೇಸ್ ಸ್ವಲ್ಪ ಜನ ಮಾಡಿದ್ರು, ನಾವು ಸಹ ಸ್ವಲ್ಪ ಮಾಡಿದ್ವಿ. ರಾಮ 3 ರೂಪಾಯಿ ಪಾನಿಪುರಿ ಎಷ್ಟು ಬರ್ತದೆ? ಎಷ್ಟು? 4? ಬಿರಿಯಾನಿ ಅಂಗಡಿ 5 ರೂಪಾಯಿ 2 ರೂಪಾಯಿ ಇಲ್ಲಿ ತುಂಬ ಐಟಮ್ ಇತ್ತು. ಅಂದರೆ ನೋಡಿ, ಇಲ್ಲಿ ತರಕಾರಿ ಎಲ್ಲ ಇಟ್ಟಿದ್ದಾರೆ. ನಾವೆಲ್ಲ ಅಂದರೆ ಪೇರೆಂಟ್ಸ್ ಎಲ್ಲ ತುಂಬ ಜನ ಬಂದಿದ್ದರು ಪರ್ಚೇಸ್ ಮಾಡಲಿಕ್ಕೆ. ನೋಡಿ, ಇವರೆಲ್ಲ ಬಿರಿಯಾನಿ ಎಲ್ಲ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರು. ಅಂದರೆ ತುಂಬ ಐಟಮ್ ಎಲ್ಲ ಇರೋದ್ರಿಂದ. ಸೊ ಇದೊಂದು ಇವರದ್ದು ಡಿಫ್ರೆಂಟ್ ಆಗಿತ್ತು. ಸ್ವಲ್ಪ ಜನ ಇಲ್ಲಿ ತಗೊಂಡ್ರು ಫುಡ್ಡೆಲ್ಲ. ನೋಡಿ, ಎಗ್ ಎಲ್ಲ ಇದೆ ಇಲ್ಲಿ, ಮತ್ತು ಬಿರಿಯಾನಿ ಅದೆಲ್ಲ ಇತ್ತು. ನೆಕ್ಸ್ಟ್ ನೋಡಿ, ಇದೊಂದು ಶಾಪು ಮಕ್ಕಳಿದ್ದು. ತುಂಬ ಐಟಮ್ ಇತ್ತು ಸಣ್ಣ ಸಣ್ಣದು. ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಮತ್ತು ನಮಗೆ ಯಾವುದು ಬೇಕು ಅದನ್ನೆಲ್ಲ ತಗೊಂಡ್ವಿ. ಪಾಪ ಅವರಿಗೆ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಕೊಡಬೇಕು ಅಂತೇಳಿ. ಕನ್ಫ್ಯೂಸಲ್ಲಿ ಏನೋ ಒಂದು ಮಾಡ್ತಾಯಿದ್ರು. ಆದರೆ ಇದನ್ನೆಲ್ಲ ಮಕ್ಕಳು ಈ ಥರ ಎಲ್ಲ ಮಾರಾಟ ಮಾಡೋದೊಂದು ನೋಡಲಿಕ್ಕೆ ಚೆಂದ. ಅಂದರೆ ಅವರಿಗೆ ನೆಕ್ಸ್ಟ್ ಫ್ಯೂಚರ್ಗೆ ಅವರಿಗೆ ಹೆಲ್ಪ್ ಆಗುತ್ತೆ. ಇವಾಗ ಏನು ಗೊತ್ತಿಲ್ಲದಿದ್ದರೂ ನೆಕ್ಸ್ಟ್ ಅದು ಅವರಿಗೆ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ನಾನು ಮಾಡ್ತಾ ಇರುವಂಥದ್ದು. ನೋಡಿ, ತುಂಬ ಐಟಮ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ತರಕಾರಿ, ಸೌತೆ, ಅದು ಇದು ಅಂತೇಳಿ ತುಂಬ ಇಟ್ಟಿದ್ರು. ಸಣ್ಣ ಸಣ್ಣ ಐಟಮ್ ಎಲ್ಲ ಇರೋದ್ರಿಂದ ಪೇರೆಂಟ್ಸ್ ಎಲ್ಲ ಬಂದು ತಗೊಂಡು ಹೋದರು ಸ್ವಲ್ಪ. ಅಂದರೆ ಅವರಿಗೆ ಏನು ಮನೆಗೆಲ್ಲ ಬೇಕು ಅದನ್ನೆಲ್ಲ ತಗೊಂಡೋದ್ರು. ಮಕ್ಕಳ ಜೊತೆ ಚರ್ಚೆ ಮಾಡಲಿಕ್ಕೆ ಆಗಲ್ಲಲ್ಲ. ಸೊ ಹಾಗಾಗಿ ಅವರು ಹೇಳೋ ರೇಟಿಗೆನೆಲ್ಲ ಪಾಪ ಅಂತೇಳಿ ಎಲ್ಲ ತಗೊಂಡೋದ್ರು. ನೋಡಲಿಕ್ಕೇ ಚೆಂದ, ಮಕ್ಕಳ ಜೊತೆ ಇಲ್ಲಿ ಇರೋದೇ ಚೆಂದ ನಮಗೆ. ಹಾಗಾಗಿ ಏನೋ ಒಂದು ಮಾಡ್ತಾಯಿದ್ದಾರೆ. ನಾವೆಲ್ಲ ಇರುವಾಗ ಈ ಥರ ಇರಲಿಲ್ಲ. ಅಂದರೆ ಇವಾಗ ಇದೊಂದು ಮೆಟ್ರಿಕ್ ಮೇಲೆ ಅಂತ ಹೇಳ್ಬೋದು. ನಮಗೆಲ್ಲ ಈ ಥರ ಇರಲೇ ಇಲ್ಲ. ಅಂದರೆ ನಾನಿರುವಾಗ ಇರಲಿಲ್ಲ. ಸೊ ಇವಾಗ ಇದನ್ನೆಲ್ಲ ನೋಡೋ ಖುಷಿ ಆಗ್ತದೆ. ಮಕ್ಕಳಿಗೊಂದು ಎಕ್ಸೈಟ್ಮೆಂಟ್ ನೋಡಿ. ಅಂದರೆ ಟೀಚರ್ಸ್ ಪರ್ಚೇಸಿಗೆ ಬಂದರು. ಅಂದರೆ ನನಗೆ ಇದು ಒರಿಜಿನಲ್ ವಾಯ್ಸ್ ಹೋಗಿತ್ತು. ಸೊ ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇರುವಂಥದ್ದು. ಅವರಿಗೆ ತುಂಬ ಖುಷಿ ಆಗ್ತದೆ ನೋಡಿ, ಟೀಚರ್ ಎಲ್ಲ ಪರ್ಚೇಸಿಗೆ ಬರುವಾಗ ಅವರಿಗೆ ತುಂಬ ಖುಷಿ ಆಗ್ತದೆ ನೋಡಿ. ಮತ್ತು ಅವರು ಹೀಗೆ ಹಿಡ್ಕೊಂಡು ಬಂದು ತಗೊಳ್ಳಿ ಅಂತ ಹೇಳ್ತಾಯಿದ್ರು. ನಮಗೆ ಪಾಪ ಅಂತ ಆಗ್ತಾಯಿತ್ತು ನೋಡುವಾಗನೇ. ಮತ್ತು ಸ್ವಲ್ಪ ತಗೊಂಡ್ವಿ ನಾವೆಲ್ಲ. ಮಕ್ಕಳ ಜೊತೆ ಈ ಥರ ಇರೋದೇ ಒಂದು ಖುಷಿ. ಅವರನ್ನು ಮಾತಾಡ್ಸೋಕ್ಕೇ ನಮಗೆ ಖುಷಿ ಆಗ್ತದೆ. ಸೊ ಈ ವಿಡಿಯೋ ನನಗೆ ಮಾಡುವಾಗ ಅಂದರೆ ಅದರದ್ದು ಒರಿಜಿನಲ್ ವಾಯ್ಸ್ ಏನಿದೆ ಅದು ಹೋಗಿತ್ತು. ಸೊ ಅದು ರೆಕಾರ್ಡ್ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇರುವಂಥದ್ದು. ಸೊ ನೋಡಿ, ಎಷ್ಟು ಜನ ಇದ್ದಾರೆ ಇಲ್ಲಿ ಮಕ್ಕಳೆಲ್ಲ. ಅವ್ರದ್ದೇ ಒಂದು ಶಾಪಲ್ಲಿ ಒಂದು ಟೀಮ್ ಮಾಡಿಕೊಂಡು ಅವರೇ ಅಲ್ಲಿ ಮಾರಾಟ ಮಾಡ್ತಾಯಿದ್ರು. ಒಂದು ಸಣ್ಣ ಶಾಪ್ ಮಾಡಿ ನೋಡಿ, ಈ ಥರ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಒಂದು ಅಟ್ರ್ಯಾಕ್ಷನಲ್ಲಿ. ಸೊ ಕೆಲವರೆಲ್ಲ ಬಂದು ಇಲ್ಲಿ ಪರ್ಚೇಸ್ ಮಾಡಿದರು. ನಾನು ಮತ್ತು ನನ್ನ ಫ್ರೆಂಡ್, ನಮಗೆ ಮಾವಿನಕಾಯಿ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಮತ್ತೆ ಅವಳು ಇದೆಲ್ಲ ತಗೊಂಡ್ಳು. ಹಾಗಾಗಿ ಅದನ್ನೆಲ್ಲ ತಿಂದ್ಕೊಂಡು ಮತ್ತೆ ನೋಡ್ಕೊಂಡು ಹೋದ್ವಿ ಹಂಗೆ.
ನೆಕ್ಸ್ಟ್ ನಾವು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ, ಅಂದರೆ ತುಂಬ ಐಟಮ್ ಇರೋದ್ರಿಂದ ಮತ್ತೆಲ್ಲ ಅಂದರೆ ಪೇರೆಂಟ್ಸ್ ಎಲ್ಲ ಬರ್ತಾಯಿದ್ರು. ಸೊ ಹಾಗಾಗಿ ನಮಗೆ ಇದು ಉಪ್ಪಿನಕಾಯಿ ಇಷ್ಟ ಆಯಿತು. ಸೊ ಹಾಗೆ ಅದನ್ನೆಲ್ಲ ತಗೊಂಡ್ವಿ, ಮಕ್ಕಳಿಗೆ ಬೇಜಾರಾಗಬಾರ್ದು ಅಂತೇಳಿ. ಸೊ ಸ್ವಲ್ಪ ಸ್ವಲ್ಪ ಐಟಮ್ ಎಲ್ಲ ನೋಡ್ಕೊಂಡು ಹಂಗೆ ಹೋದ್ವಿ. ಸೊ ನೋಡ್ತಾ ಇರ್ಬೋದು ನೋಡಿ, ಇದೆಲ್ಲ ಐಟಮ್ ಎಲ್ಲ ಇಟ್ಟಿದ್ರು. ನೆಕ್ಸ್ಟ್ ಈ ಥರ ಜ್ಯೂಸ್ ಇಟ್ಟಿದ್ರು, ಮತ್ತು ಕಾರ್ನ್ ಬರುತ್ತಲ್ಲ, ಸೊ ಅದೆಲ್ಲ ಇಟ್ಟಿದ್ರು. ನೆಕ್ಸ್ಟ್ ಸಮೋಸ, ತುಂಬ ಐಟಮ್ ಎಲ್ಲ ಇಟ್ಟಿದ್ರು. ಸೊ ಅದನ್ನು ಸ್ವಲ್ಪ ಸ್ವಲ್ಪ ತಗೊಂಡ್ವಿ ನಾವು, ಪಾಪ ಅವರಿಗೆ ಬೇಜಾರಾಗೋದು ಬೇಡ ಅಂತೇಳಿ. ಸೊ ನೆಕ್ಸ್ಟ್ ಗುಲಾಬ್ ಜಾಮೂನ್ ಮತ್ತು ಸ್ವೀಟ್ಸ್ ತುಂಬ ಐಟಮ್ ಎಲ್ಲ ಇಟ್ಟಿದ್ರು. ಬರ್ಸಿಯ ಅವು ನೆಲ್ಲಿಕಾಯಿ ಬೊಜ್ಜಿ ಅವ ಅಂದು ಬೇತಾಯ್ತುಂಡು ಚಿಪ್ಸ್ ಉಂಡು. ನನಗೆ ಬಿಲ್ ಕೊಡ್ತಾ ಇದ್ದಾರೆ. ನಾನಿವಾಗ ನೀರು ಸೌತೆ ಇಲ್ಲ ಅಂತನಾ ಜನ ಬಂದಿದ್ದಾರೆ. ಅಂದರೆ ತುಂಬ ಪರ್ಚೇಸಿಂಗ್ ಎಲ್ಲ ಆಗ್ತಾ ಇದೆ, ತುಂಬ ಅಂದರೆ ಮಕ್ಕಳ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ. ಸೊ ಹಾಗಾಗಿ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಾನು ಈಗ
ನಮ್ಮದು ಪರ್ಚೇಸ್ ಎಲ್ಲ ಆಯಿತು. ಸ್ವಲ್ಪ ಐಟಮ್ ಎಲ್ಲ ತಗೊಂಡು ಆಗ್ತಾ ಇದೆ ಸ್ವಲ್ಪ ಒಂದು ಹಾಯ್ ಮಾಡು. ಹಾಯ್. ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್. ಇವಳು ಹೊರಟ್ಲು ಎಲ್ಲ ಇಟ್ಕೊಂಡು. ಇವಾಗ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಪಾನಿಪುರಿ ಇದೆ, ಬಿರಿಯಾನಿ ಇದೆ, ಸಮೋಸ ಇದೆ, ತರಕಾರಿ ಎಲ್ಲ ತುಂಬ ಇದೆ ನೋಡಿ. ಇವರದೊಂದಿಷ್ಟು ಪರ್ಚೇಸಿಂಗ್ ಆಯ್ತು. ನಾಲ್ಕನೇ ಬೇರೆ ಇಡೀ ಶಾಲೆ ತೈನೆ ಫುಲ್ ಪರ್ಚೇಸಿಂಗ್ ಮಾಡ್ತೇವೆ ಊರೊಂದೊಟ್ಟಿಗೆ. ಎಂಕಲ್ ಈರು ಬಂತು ಎಂಕಲ್ ತಂದು ಈರು ಎಕಡೆ ಬಂತು ಎಂಕಲ್ ದೀತು ಪ್ರೈಮರಿಯಿಂದ ಇಲ್ಲೇ ಇದ್ದದ್ದು ಒಟ್ಟಿಗೆ. ಹಾಗಾಗಿ ಇವಾಗ ಒಟ್ಟಿಗೆ ಇದ್ದೇವೆ. ಎಲ್ಲ ಮಕ್ಕಳು ತುಂಬ ಅಂದರೆ ಎಫರ್ಟ್ ಆಗ್ತಾ ಇದ್ದಾರೆ. ಅವರ ಪೇರೆಂಟ್ಸ್ ಎಲ್ಲ ಬಂದಿದ್ದು ಇವಾಗ ಪರ್ಚೇಸ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ನೋಡಿ. ಮಕ್ಕಳಿಗೊಂದು ಖುಷಿ ಇವತ್ತು, ಸ್ವಲ್ಪ ಅವರಿಗೆ ಇನ್ಕಮ್ ಆಗಲಿ ಅಂತೇಳಿ. ಸೊ ಎಲ್ಲ ಐಟಮ್ ಇದೆ ಇಲ್ಲಿ, ಆಲ್ಮೋಸ್ಟ್ ತರಕಾರಿ ಆಮೇಲೆ ಫುಡ್ಡು ಎಲ್ಲ ಇದೆ. ಸೊ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಮಗೊಂದು ಮಗು ಸಿಕ್ಕಿದೆ ನೋಡಿ, ನಮಗೊಂದು ಮಗು ಸಿಕ್ಕಿದೆ. ಬಳೆ ಬಳೆ ಸ್ವಲ್ಪ ಪರ್ಚೇಸ್ ಆಯಿತು. ಮತ್ತು ಈ ವಿಡಿಯೋ ನಾನು ಯಾಕೆ ಮಾಡ್ತಿರೋದಂದರೆ, ಮಕ್ಕಳೆಲ್ಲ ಇಲ್ಲಿ ಬೆಳೆದು ದೊಡ್ಡದಾದ್ಮೇಲೆ ನನ್ನ ವಿಡಿಯೋಲ್ಲಿ ಅದು ನೋಡಿದರೆ ಅವರಿಗೆ ಖುಷಿ ಆಗ್ತದೆ ನೋಡಲಿಕ್ಕೆ. ಸೊ ಹಾಗಾಗಿ ನಾನು ಇದು ಮಾಡ್ತಿರೋದು. ನಮ್ಮ ಸ್ಕೂಲ್ ಟೀಚರ್ ಚಂದ ಪರ್ಚೇಸ್ ಮಾಡಿರ್ತಾರೆ. ಮಕ್ಕಳಲ್ಲಿ ಎಲ್ಲ ಐಟಮ್ ತಗೊಂಡು ತರಕಾರಿ ಎಲ್ಲ ಪರ್ಚೇಸ್ ಮಾಡ್ತಿದ್ವಿ. ನಾವೆಲ್ಲ ಸಣ್ಣದಿರುವಾಗ ನಮಗೆ ಇಂಟರೆಲ್ಲ ಮೊಬೈಲ್ ಎಲ್ಲ ನೋಡಿ, ಹಾಗಾಗಿ ಇದೊಂದು ಮೆಮೊರಿ ಸಿಗಿರಲಿಲ್ಲ. ಅಂದರೆ ಇಲ್ಲಿ ಮಕ್ಕಳೆಲ್ಲ ಒಂದು 10 years ಕಳೆದು ಈ ವಿಡಿಯೋಲ್ಲಿ ಅದು ನೋಡಿದ್ದಾರೆ. ಸೊ ಅವರಿಗೊಂದು ಮೆಮೊರಿ ಸಿಗಿರಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಮತ್ತು ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ನನ್ನ ಶಾಲೆ. ಎಷ್ಟ 20 ಬೇಡ, 10 ರೂಪಾಯಿ ಕೊಡ್ತೀಯಾ? 10 ರೂಪಾಯಿ ಕೊಡ್ತೀಯಾ? ಸ್ಕ್ರಬ್ಬರ್ ಇದು ನಂಗೆ ಇಷ್ಟ ಆಯ್ತು. ಇನಿ ಬೂರುಜ ಅಂದು ಅನ್ಕೊರ್ಲೆ. ಇವಾಗ ನಾವು ಟ್ರೈ ಮಾಡಿದ್ವಿ, ಇವರಿಗೆ ಈಗ ಆಗ್ತದೆ ಗೊತ್ತಿಲ್ಲ. ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ತುಂಬ ಕಷ್ಟ ಇದೆ ಮಕ್ಕಳಿಗೆ. ಎಂತ ಎಂತ ಇಷ್ಟ ಎಲ್ಲಿಂಟು? ಈಗ ಊಟ ಮಾಡಿದಷ್ಟೇ, ಇನ್ನೊಂದು ತಿಂದ್ರೆ ವಾಂತಿ ಬರ್ತದೆ. ನೆಲ್ಲಿಕಾಯಿ ಖಾಲಿ ಪುಣ್ಣು ಕೊಪ್ಪದೆಪ್ಪೆರ ಅಂತ ನಿಮಗೆ ಬೇಕಂದ್ರೆ ಬರ್ಪೂಜಿ ಏನು ಆಫ್ ಮಾಡ್ಬಾರೈತಿ. ಇವಾಗ ನಾವು ಸ್ವಲ್ಪ ನೆಲ್ಲಿಕಾಯಿ ತಗೊಂಡ್ವಿ, ನೀರಲ್ಲಿ ಹಾಕಿದ್ದು. ಸೊ ಇದಿಷ್ಟು ನನ್ನ ಶಾಲೆಯಲ್ಲಿ ನಡೆದಂತಹ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬಾ ಖುಷಿಯಾಗುತ್ತೆ. ಯಾಕಂತ ಹೇಳಿದರೆ ನಮಗೆ ಅವ್ರ ಜೊತೆ ಮಾತಾಡೋದೇ ಒಂದು ಖುಷಿ. ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದು. ಅಂದರೆ ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಸೊ ಪ್ಲೀಸ್ ಎಲ್ಲರೋಗಿ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ
ಐಶು ಸಿ ಕೆ ಬ್ಲಾಗ್ಸು, ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸ ಹೊಸ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನನ್ನ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಸೊ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ನಾನು ಹೊಸ ಹೊಸ ವೀಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.